ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಇದೆಲ್ಲ ಯಾಕೆ? ಆಸ್ ಇಫ್ ನಾವಿಬ್ರು ಹೊಸದಾಗಿ ಮದುವೆ ಆಗಿ ಫಸ್ಟ್ ಟೈಮ್ ಮನೆಗೆ ಬರ್ತಿರೋ ತರ ಆರತಿ ಎಲ್ಲ ಮಾಡ್ತಿದ್ದೀರಾ? ಇದು ನಮ್ ಖುಷಿಗೋಸ್ಕರ. ನೀವು ಹಳೆ ಜೋಡಿನೇ, ಆದ್ರೆ ಚಿಕ್ಕದಾಗ ಒಂದು ಬಿರ್ಕ್ಬಿಟ್ಟಿತ್ತಲ್ಲ ನಿಮ್ಮ ಮಧ್ಯ, ಅದೆಲ್ಲ ಕ್ಲಿಯರ್ ಆಗಿದ್ದಕ್ಕೆ ಈ ಆರತಿ. ಈ ವೆಲ್ಕಮ್ ಡ್ರಿಂಕ್ ಅಂತಾರೆ ನೋಡು, ಹಾಗೆ ವೆಲ್ಕಮ್ ಆರತಿ. ಬಾ ಕಂದ, ಬಲ್ಗಾಲಿಟ್ಟೊಳಗ್ ಬಾ. ಜೀವ ಅಂತೂ ಎಲ್ಲ ಸುಖಾಂತಿ ಆಯ್ತಲ್ಲ, ನನಗೆ ಈಗ ನೆಮ್ಮದಿ. ನಿಮ್ಮಿಬ್ಬರ ಮಧ್ಯೆ ಥರ್ಡ್ ವರ್ಲ್ಡ್ ವಾರ್ ಶುರುವಾಗಿ ಕೋಲ್ಡ್ ವಾರ್ ಟರ್ನ್ ಆಗ್ಬಿಡುತ್ತೋ ಅಂತ ಬಹಳ ಗಾಬರಿಯಾಗಿದ್ದೆ. ದೇವ್ರ ದೊಡ್ಡವನ್ ನಿಮ್ಮಿಬ್ಬರನ್ನು ಒಂದು ಮಾಡ್ದ. ಅಪ್ಪ ದೇವ್ರೆ, ನನ್ನ ಮಗನ್ನ ನನ್ನ ಸೊಸೆನ ಒಂದು ಮಾಡಿದ್ಯಲ್ಲ, ತುಂಬಾ ಥ್ಯಾಂಕ್ಸ್. ಇದ್ರೆಲ್ಲ ಕ್ರೆಡಿಟ್ ಅಕ್ಕಂಗೆ ಸೇರ್ಬೇಕಪ್ಪ. ಹೌದು ರೀ, ನೀವು ದೇವ್ರಿಗೆ ಥ್ಯಾಂಕ್ಸ್ ಹೇಳಂಗಿಲ್ಲ, ನಮ್ಮ ಭೂಮಿ ನಮ್ಮ ಮಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ ದೇವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೋದು, ಯಾಕಂದ್ರೆ ಅವನಂತ ಮಗಳನ್ನ ನಮಗ್ ಕೊಟ್ಟಿದ್ದಾನಲ್ಲ, ಅದಕ್ಕೆ. ಬರೀ ಮಗಳು ಅಷ್ಟೇ ಅಲ್ಲ ಮಂದಾಕಿನಿ, ಮಗಳ ಮೂಲಕ ಅಂತ ಅಳಿಯನ್ನ ನಮಗ್ ಕೊಟ್ಟಿದ್ದಾನಲ್ಲ, ಅದಕ್ಕೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಜ ರೀ, ನಾವು ಅಳಿಯಂದ್ರಿಗೆ ಭೂಮಿಗೆ ನಮ್ಮ ಕಷ್ಟ ಏನು ಅಂತ ಹೇಳ್ಕೊಳ್ಳೇಬೇಕಾಗಿಲ್ಲ, ಅವ್ರಾಗೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯಯ್ಯೋ ಅಂತ ಅನ್ನಕ್ ಮುಂಚೆನೆ ಅಬ್ಬಾ ಅಂತ ನಿಟ್ಟುಸ್ರು ಬಿಡೋ ತರ ಮಾಡ್ಬಿಡ್ತಾರೆ. ನಮ್ಮಿಬ್ರಿಗೂ ಏನೇ ಸಮಸ್ಯೆ ಬಂದ್ರು ಅದು ನಮ್ಮಿಬ್ರಿಗೂ ಎಫೆಕ್ಟ್ ಆಗಕ್ ಮುಂಚೆನೆ ಅದನ್ನ ಅವ್ರು ಸಾಲ್ವ್ ಮಾಡಾಗಿರತ್ತೆ. ನಿಜ ಮಂದಾಕಿನಿ, ಈ ಜಗಳದ ವಿಷಯ ಎಲ್ಲ ಕಡೆ ಗುಲ್ಲಾಗೋದಕ್ಕೆ ಮುಂಚೆ ಅದನ್ನ ತಣ್ಣಗ್ ಮಾಡ್ಬಿಟ್ರು. ಏನು ಆಗೇ ಇಲ್ಲ ಅನ್ನೋ ತರ ಮಾಡ್ಬಿಟ್ರು. ನಮಗೆ ಟೆನ್ಷನ್ ಇಲ್ಲದೆ ಇರೋ ಹಾಗೆ ಮಾಡ್ಬಿಟ್ರು. ನೀವ್ ಹೇಳಿದ್ ನಿಜ. ಅಂತ ಅಣ್ಣ ಅದಕ್ಕೆ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ದ. ಮತ್ತೆ ನಾನು ಸಿಕ್ಕಿರೋದು ಪುಣ್ಯ ಅಲ್ವಾ? ನೋ, ಐ ಹೇಟ್ ಯು. ರೀ ಏನ್ರಿ ಮತ್ತೆ ಇವ್ರಿಬ್ರದು? ಆದ್ರೆ ಅದಕ್ಕಿಂತ ಜಾಸ್ತಿ ಐ ಲವ್ ಯು. ಇದಕ್ಕೆ ಹೇಳೋದು, ಫುಲ್ ಸ್ಟಾಪ್ ಬಿಡೋದಕ್ಕಿಂತ ಮುಂಚೆ ಕನ್ಕ್ಲೂಷನ್ ಬರಬಾರ್ದು ಅಂತ. ಆಯ್ತು ಮೇಷ್ಟ್ರೆ, ಸರಿ, ಇದೇ ಖುಷಿಲಿ ಕಾಫಿ ಕೊಡು. ಆಯ್ತು. ಬಟಾಣಿ, ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಅದ್ಗೆ ಅಂತೂ ಬಂದ್ರ? ನೀವ್ ಬರ್ತೀರಿ ಅಂತ ನಾವ್ ಎಷ್ಟು ಎದುರು ನೋಡ್ತಿದ್ವಿ ಗೊತ್ತಾ? ಅಂತೂ ಬಂದ್ರಲ್ವಾ? ಮನೆ ಎಲ್ಲ ಬಿಕೋ ಅಂತಿತ್ತು ಅದ್ಗೆ. ಇವಾಗ ನೋಡಿ ಮನೆಗ್ ಬಂದ್ ಕಳೆ ಬಂತು. ನೀವಿರ್ಬೇಕದ್ಗೆ, ನೀವಿದ್ರೇನೆ ನಮಗೆಲ್ಲ ಶಕ್ತಿ. ಸುಧಾ ಕೇಳಿಸ್ಕೊಂಡ್ರ ಭೂಮಿಕಾ? ಬರೀ ನಾನು ಒಬ್ಬನೇ ಮಿಸ್ ಮಾಡ್ಕೊಂಡಿದ್ದಲ್ಲ, ಮನೇಲಿ ಎಲ್ಲರೂ ನಿಮ್ಮನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ಈಚೆ ಹೋಗುವಾಗ ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿ. ಹೌದು ಅದ್ಗೆ, ನೀವಿಲ್ದೆ ನೋಡಿ ಅಮ್ಮನೂ ಸಪ್ಪಗಿದ್ದಾರೆ. ಅತ್ತೆ ಅತ್ತೆ, ಭೂಮಿಕಾ ಸಾರಿ ಅತ್ತೆ, ಇನ್ ಮುಂದೆ ನಾನು ಎಲ್ಲೂ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ. ಮತ್ತೆ ಇನ್ನೇನ್ ಸಮಾಚಾರ? ಸಮಾಚಾರ ನನ್ನನ್ನು ಕೇಳ್ತಿರಲ್ಲ ಅಂಕಲ್. ನಮ್ಮ ಅಣ್ಣನ ಮುಳುಗ್ಸೋ ಕಾಂಟ್ರಾಕ್ಟ್ ತಗೊಂಡಿರೋದು ನೀವು, ಸೊ ನೀವು ಹೇಳಬೇಕು ಸಮಾಚಾರ ಏನು ಅಂತ. ಏನ್ ಮಾಡ್ತಾ ಇದ್ದೀರಾ, ಮಾಡ್ತಿರೋ ಕೆಲಸ ಎಲ್ಲಿವರೆಗೂ ಬಂತು ಅಂತ. ಎಲ್ಲ ಆಗ್ತಾ ಇದೆ, ಪ್ರಯತ್ನ ಚಾಲ್ತಿನಲ್ಲಿದೆ. ಅಂಕಲ್, ನಾನು ಕೇಳ್ತಾ ಇರೋದು ಎಕ್ಸಾಕ್ಟ್ ಆಗಿ ಏನ್ ಮಾಡ್ತಿದ್ದೀರಾ ಅಂತ. ಯಾಕಿಷ್ಟೊಂದು ಅವಸರ ಪಡ್ತಿದ್ದೆ ನೀನು? ತಡ್ಕೋ, ಸದ್ಯದಲ್ಲಿ ಎಲ್ಲ ಗೊತ್ತಾಗುತ್ತೆ. ಪ್ಲೀಸ್ ಅಂಕಲ್, ಈ ಸಸ್ಪೆನ್ಸ್ ಎಲ್ಲ ಬೇಡ, ಅದೇನಿದೆ ಹೇಳಿ. ಈ ಅಲ್ಲಿ ನೋಬೇಕಾದ್ರೂ ತಡ್ಕೋಬಹುದು, ಆದ್ರೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ. ಪ್ಲೀಸ್ ಏನ್ ಮಾಡ್ತಾರೆ ಅಂತ ಒಂಚೂರು ಹೇಳಿ. ನಿಮ್ಮ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರ್ಯಾರಿದಾರಲ್ಲ ಅವರೆಲ್ಲರಿಗೂ ಗಾಳ ಹಾಕಿದ್ದೀನಿ. ಗಾಳ ಏನು?
ಹೋಲ್ಸೇಲ್ ಆಗಿ ಎಲ್ಲರಿಗೂ ಬಲೆನೇ ಬೀಸ್ಬಿಟ್ಟಿದೆ. ಹೌದಾ? ಹಂಗಾದ್ರೆ ಇನ್ಮೇಲೆ ಅವರೆಲ್ಲ ನಿಮ್ಮ ಟೀಮಾ? ಆಲ್ಮೋಸ್ಟ್ ಆಗಿದೆ ಅಂತಲೇ ತಿಳ್ಕೊ. ಮಾತುಕತೆ ಆಗ್ತಾ ಇದೆ. ಯಾರ ವೀಕ್ನೆಸ್ ಏನೇನು ಅಂತ ತಿಳ್ಕೊಂಡು ಬೇರೆ ಬೇರೆ ಥರನೇ ಡೀಲ್ ಮಾಡ್ತಾ ಇದ್ದೀನಿ. ನೋಡು, ಯಾರನ್ನಾದ್ರೂ ಹಿಡಿಬೇಕು ಅಂತಂದ್ರೆ ಮೊದಲು ಅವರ ವೀಕ್ನೆಸ್ನ ಹಿಡಿಬೇಕು. ಅದು ಗೊತ್ತಾಗ್ಬಿಟ್ರೆ ಅರ್ಧ ಕೆಲಸ ಆದಾಗೇನೆ. ಯಾಕೆ ಅಂದ್ರೆ ಬಲಹೀನತೆಗಿಂತ ಬಲವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅವನೆಂಥವನೇ ಆಗಿರಲಿ, ಅವನಿಗೊಂದು ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಒಂದು ಚಿಕ್ಕ ರಂಧ್ರ ಇಡೀ ಹಡಗನ್ನೇ ಮುಳುಗಿಸೋ ಥರ ಅವನ ವೀಕ್ನೆಸ್ ಅವನನ್ನು ಮುಳುಗಿಸುತ್ತೆ. ಸದ್ಯ ಅವರ ವೀಕ್ನೆಸ್ ನಮ್ಮ ಸ್ಟ್ರೆಂತ್. ಆ ವೀಕ್ನೆಸ್ನ ಇಟ್ಕೊಂಡು ನಾನು ಆಟ ಆಡ್ತಾ ಇದ್ದೀನಿ. ವೆರಿ ಗುಡ್ ಅಂಕಲ್, ಸೂಪರ್. ನಿಮ್ಮ ಗೇಮು, ನಿಮ್ಮ ಪ್ಲಾನ್ ಅದ್ಭುತವಾಗಿದೆ. ಎಲ್ಲಿ ಹಿಡಿಬೇಕು ಅಲ್ಲೇ ಹಿಡ್ದಾಕಿದ್ರಲ್ಲ. ಏನಾದ್ರೂ ಒಂದು ಮಾಡಲೇಬೇಕಲ್ಲ, ಇಲ್ಲಾಂದ್ರೆ ನಮ್ಮ ಕೆಲಸ ಆಗಲ್ಲ. ಇದು ಅಷ್ಟೊಂದು ಸುಲಭ ಅಲ್ಲ. ಈ ಕಪ್ಪೆಗಳನ್ನೆಲ್ಲ ಹಿಡಿದ್ಬಿಟ್ಟು ಒಂದು ಬುಟ್ಟಿಗೆ ಹಾಕ್ತಾಕೆ, ಒಂದು ಹಿಡಿದು ಒಳಗೆ ಹಾಕಿದ್ರೆ ಇನ್ನೊಂದು 2 ಆಚೆಗೆ ನೆಗೆದೊಟ್ಟು ಹೋಗ್ತವೆ. ಕಷ್ಟ ಇದೆ. ಕಷ್ಟಪಟ್ಟರೆ ತಾನೆ ನಮ್ಮ ಇಷ್ಟಾರ್ಥಗಳು ಈಡೇರೋದು. ಕರೆಕ್ಟ್ ಅಂಕಲ್. ಸಕ್ಸಸ್ ಅನ್ನೋದು ಈಸಿಯಾಗಿ ಸಿಗೋ ಸಬ್ಸಿಡಿ ಅಲ್ಲ, ಕಷ್ಟಪಟ್ಟು ಗಿಟ್ಟಿಸ್ಕೊಳ್ಳೋ ಅವಾರ್ಡ್ ಅದು. ನಾವು ಕಷ್ಟಪಟ್ಟದಕ್ಕೆ ನಮಗೆ ಸಿಗೋ ಟ್ರೋಫಿ ಅದು. ಅಂಡ್ ಆ ಟ್ರೋಫಿ ಸದ್ಯಕ್ಕೆ ನಮ್ಮ ಅಣ್ಣನ ಪಾಲಾಗಿದೆ. ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಅದನ್ನ ನಾವು ಕಿತ್ಕೋಬೇಕು, ನಮ್ಮದಾಗಿಸ್ಕೋಬೇಕು. ಬರೀ ಟ್ರೋಫಿ ಮಾತ್ರ ಅಲ್ಲ ಅಂಕಲ್, ಅವಂದು ಅಂತ ಏನೇನಿದೆಯೋ ಪ್ರತಿಯೊಂದು ನನ್ನದಾಗ್ಬೇಕು. ನೀನೇನು ವರಿ ಮಾಡ್ಕೋಬೇಡ ಜೈ, ಎಲ್ಲ ನಮ್ಮ ಬೇಕಾದಂಗೆ ಆಗುತ್ತೆ. ಯಾರಿಗೂ ಡೌಟ್ ಬರಬಾರ್ದು. ಹಾಗೆ ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಗುಡ್ ಅಂಕಲ್, ಸೂಪರ್. ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನಗೆ ಹೋಪ್ಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಎಲ್ಲ ಆಗುತ್ತೆ, ಆದರೆ ಸ್ವಲ್ಪ ಟೈಮ್ ಬೇಕು. ನಿಮ್ಮ ಅಣ್ಣ ಕಟ್ಟಿ ಬೆಳೆಸಿದನು ದೊಡ್ಡ ಸಾಮ್ರಾಜ್ಯ, ಅದರ ಅಡಿಗಲ್ಲು ಲೈಟಾಗಿ ಅದುರ್ತಾ ಇದೆ. ಆ ಸಾಮ್ರಾಜ್ಯ ಕುಸಿದು ಬೀಳೋದಿಕ್ಕೆ ಆಲ್ರೆಡಿ ಕೌಂಟ್ ಡೌನ್ ಶುರುವಾಗಿದೆ. ನೋಡ್ತಾ ಇರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.